ಶತಮಾನಗಳ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದಲ್ಲಿ ರಾಮ ಭಕ್ತರೇ ತಲೆ ತಗ್ಗಿಸುವಂತ ಅನಾಚಾರ ನಡೆದಿದೆ. ಭಕ್ತಿಪೂರ್ವಕವಾಗಿ ಲಕ್ಷಾಂತರ ಭಕ್ತರು ನೀಡಿದ ದೇಣಿಗೆಯನ್ನೇ ಹಾಡಹಗಲೇ ದೋಚಿದ್ದಾರೆ. ಇಡೀ ಹಿಂದೂಗಳ ಶ್ರದ್ಧಾ ಕೇಂದ್ರದ ಬಗ್ಗೆಯೇ ಪ್ರಶ್ನೆ ಹುಟ್ಟಿಸುವಂತೆ ಮಾಡಿದ್ದು ಹಿಂದೂ ಸಂಘಟನೆಗಳು ಮತ್ತು RSS ಅಖಾಡಕ್ಕಿಳಿದಿವೆ. ಭಕ್ತರ ನಂಬಿಕೆಗೆ ಘಾಸಿ ಮಾಡಿದ ಕಳ್ಳರ ಗ್ಯಾಂಗ್ ಮೇಲೆ ಮುಗಿಬಿದ್ದಿವೆ. अयोध्या रामन देणिगे कಳ್ಳತನ हिंदू संघटನೆಗಳಿಂದ आक्रोश. चंपत राय भी है, जेल नहीं जा पा रहे हैं. मौन मुरिದ RSS संयम ಕಾಪಾಡುವಂತೆ ಹಿಂದೂಗಳಿಗೆ ಮನವಿ. संपूर्ण हिंदू समाज से भी आवश्यक धैर्य और संयम का परिचय दें. ರಾಮ ಮಂದಿರ ಹುಂಡಿ ಕಳ್ಳತನ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ರಾಮನ ಜನ್ಮಸ್ಥಾನದ ದೇಗುಲದ ಮೇಲೆ ಪ್ರಶ್ನೆ ಹುಟ್ಟಿಸಿದೆ. ಇದೇ ಕಾರಣಕ್ಕೆ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ನಡೆದಿರುವ ದುಷ್ಕೃತ್ಯವನ್ನ ಹಿಂದೂ ಸಂಘಟನೆಗಳು ಕೂಡ ಖಂಡಿಸುತ್ತಿವೆ. ಇದೇ ಮೊದಲ ಬಾರಿಗೆ RSS ರಾಮ ಮಂದಿರದ ದೇಣಿಗೆ ಕಳ್ಳತನದ ಬಗ್ಗೆ ಮೌನ ಮುರಿದಿದೆ. ಕಳ್ಳತನ ಪ್ರಕರಣ ಬಯಲಿಗೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ RSS ಅಧಿಕೃತವಾಗಿ ಈ ಹಗರಣದ ಬಗ್ಗೆ ಮೌನ ಮುರಿದಿದೆ. RSS ಸರಕಾರ್ಯವಾಹ ಆಗಿರುವ ಕರ್ನಾಟಕದವರೇ ಆದ ದತ್ತಾತ್ರೇಯ ಹೊಸಬಾಳೆ ಈ ಘಟನೆಯಿಂದ ಸಮಸ್ತ ಹಿಂದೂ ಸಮುದಾಯ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ ಅಂದಿದ್ದಾರೆ. श्री रामलला मंदिर में रखे हुए दान पात्रों में जमा राशि की चोरी की दुर्भाग्यपूर्ण घटना से समूचे समाज और राम भक्तों को भावना एवं श्रद्धा को आघात पहुंचा है तथा इस घटना से हम सभी आहत हैं. ಇಷ್ಟೇ ಅಲ್ಲ, ಇಂತಹ ಕಠಿಣ ಸಂದರ್ಭದಲ್ಲಿ ಹಿಂದೂಗಳು ಧೈರ್ಯ ಹಾಗೂ ಸಂಯಮವನ್ನ ಕಾಪಾಡಿಕೊಳ್ಳಬೇಕು. ಇಂತಹ ದುರದೃಷ್ಟಕರ ಘಟನೆಯ ಲಾಭ ಪಡೆದು ಹಿಂದೂ ವಿರೋಧಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಹಿಂದೂ ಧರ್ಮ ಹಾಗೂ ಸಮಾಜವನ್ನ ಅವಮಾನಿಸುವ ಷಡ್ಯಂತ್ರಗಳನ್ನ ವಿಫಲಗೊಳಿಸಿ ಅಂತಾನೂ ಕರೆ ನೀಡಿದ್ದಾರೆ. राष्ट्रीय स्वयं सेवक संघ संपूर्ण हिंदू समाज से भी आह्वान करता है कि इस कठिन क्षण में वह आवश्यक धैर्य और संयम का परिचय दें तथा इस दुर्भाग्यपूर्ण घटना का लाभ उठाकर हिंदू विरोधी राष्ट्र विरोधी शक्तियों के हिंदू धर्म एवं समाज को बदनाम करने के षड्यंत्रों को विफल करे. जय श्री राम. ಇನ್ನು ಬಜರಂಗ ದಳದ ಮುಖ್ಯಸ್ಥ ವಿನಯ್ ಕಟಿಯಾರ್, ಚಂಪತ್ ರಾಯ್, ಅನಿಲ್ ಮಿಶ್ರಾ ಜೈಲಿಗೆ ಹೋಗಬಹುದು ಅಂದಿದ್ದಾರೆ. और मोदी जी के साथ में संपर्क में है फोन पर इसी मामले में. और यहाँ जब आ गए तो मोदी जी ने कहा रात को 1:30-2 बज गए होंगे रात के. तो उन्होंने कहा कि अरे भाई क्या क्या होगा अब. अरे तो मैंने कहा कि सब ठीक हो जाएगा. तो उसमें देखा चंपत राय भी है, गोपाल राव भी है, ये सब जितने हैं, हाँ अनिल मिश्रा हैं. तो ये तो किसी कारण से थोड़ा बच गए, जेल नहीं जा पा रहे हैं. अब हो सकता आगे जाएं. अभी RSS ಕುರಿಯ ಚರ್ಮ ಹೊದ್ದ ತೋಳ, ಕೈ ನಾಯಕನ ಕಟು ಟೀಕೆ. RSS ನಾಯಕ ದತ್ತಾತ್ರೇಯ ಹೊಸಬಾಳೆ ರಾಮ ಮಂದಿರದ ದೇಣಿಗೆ ಕಳ್ಳತನದ ಬಗ್ಗೆ ಪ್ರತಿಕ್ರಿಯಿಸ್ತಾ ಇದ್ದಂತೆ ವಿಪಕ್ಷಗಳು ಮುಗಿಬಿದ್ದಿವೆ. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಪವನ್ ಖೇರಾ RSS ಕುರಿತು ಚರ್ಮ ಹೊದ್ದ ತೋಳ ಎಂದು ಎಕ್ಸ್ ಖಾತೆಯಲ್ಲಿ ಕಟು ಪದ ಬಳಸಿ ಟೀಕಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕುರಿ ಚರ್ಮ ಹೊದ್ದ ತೋಳುವಿನಂತೆ ದತ್ತಾತ್ರೇಯ ಹೊಸಬಾಳೆಯವರ ಹೇಳಿಕೆ. ರಾಮ ಮಂದಿರದ ದೇಣಿಗೆ ಮತ್ತು ಕಾಣಿಕೆಗಳಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿಯ ಲೂಟಿಯ ಸತ್ಯವನ್ನ ಬೆಳಕಿಗೆ ತರುವ ಉದ್ದೇಶವನ್ನ ಹೊಂದಿಲ್ಲ. ಬದಲಾಗಿ ಆ ಸತ್ಯವನ್ನ ಮುಚ್ಚಿ ಹಾಕಲು ಮತ್ತು ಸಂಘದ ಪ್ರತಿಷ್ಠೆಯನ್ನ ಕಾಪಾಡಿಕೊಳ್ಳಲು ಮಾಡಿರುವ ಒಂದು ಕುತಂತ್ರದ ಪ್ರಯತ್ನವಾಗಿದೆ. ಇದುವೇ ಸಂಘದ ಅಸಲಿ ಮುಖ. ಬಾಯಲ್ಲಿ ರಾಮ, ಕಂಕುಳಲ್ಲಿ ಕತ್ತಿ, ರಾಮನ ಹೆಸರು ಅದಕ್ಕೆ ಕೇವಲ ತೋರಿಕೆಗಷ್ಟೇ. ಇಂತಹ ಲೂಟಿ ಮತ್ತು ಕಳ್ಳತನ ಮಾಡುವುದೇ ಅದರ ಅಸಲಿ ಕಸುಬಾಗಿದೆ. ಅಯೋಧ್ಯೆಯಲ್ಲಿ ಬಿಜೆಪಿ ಅಂಡರ್ವರ್ಲ್ಡ್, ಶಿವಸೇನೆ ಗಂಭೀರ ಆರೋಪ. ಒಂದೆಡೆ ತೋಳ ಅಂತ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ RSS ಟೀಕಿಸಿದ್ರೆ, ಬಿಜೆಪಿಯ ಅಂಡರ್ವರ್ಲ್ಡ್ ಅಂತ ಶಿವಸೇನೆ ನಾಯಕ ರೋಷಾವೇಶ ತೋರಿದ್ದಾರೆ. ಮುಂಬೈ ರೀತಿ ಅಯೋಧ್ಯೆಯಲ್ಲಿ ಬಿಜೆಪಿಯವರು ಅಂಡರ್ವರ್ಲ್ಡ್ ನಿರ್ಮಿಸಿದ್ದಾರೆ ಅಂತ ಸಂಜಯ್ ರಾವತ್ ಗಂಭೀರ ಆರೋಪ ಮಾಡಿದ್ದಾರೆ. अयोध्या जो है एक तीर्थ क्षेत्र रहा, राम की अयोध्या रही, उसका अब अंडरवर्ल्ड बन गया है. जो मुंबई में अंडरवर्ल्ड है ना, गुंडों का, लूटा किसने है? ये बीजेपी के महमूद गजनवी.
ಇನ್ನು ಕಾಂಗ್ರೆಸ್ ಸಂಸದ ವೇಣುಗೋಪಾಲ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ದೇಣಿಗೆ ವಿವಾದದ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸುವಂತೆ ಕೋರಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅಕ್ಟೋಬರ್ 2ರಂದು ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಅಯೋಧ್ಯೆವರೆಗೂ ಪಾದಯಾತ್ರೆ ಮಾಡೋದಾಗಿ ಹೇಳಿದ್ದಾರೆ. ಶಿವಸೇನೆಯ ಉದ್ಧವ್ ಠಾಕ್ರೆ ರಾಮ ರಕ್ಷಾ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಒಂದೆಡೆ ರಾಮನ ಹುಂಡಿ ಪ್ರಕರಣ ರಾಜಕೀಯ ರಣರಂಗ ಸೃಷ್ಟಿಸಿದ್ರೆ ಮತ್ತೊಂದೆಡೆ ತನಿಖೆ ಕೂಡ ಚುರುಕುಗೊಂಡಿದೆ. ತನಿಖೆಯಲ್ಲಿ ದಿನಕ್ಕೊಂದು ರೀತಿಯ ಅಕ್ರಮ ಬಯಲಿಗೆ ಬರ್ತಾನೆ ಇವೆ. ಬ್ಯೂರೋ ರಿಪೋರ್ಟ್, TV9.